ನಮಸ್ಕಾರ ವೀಕ್ಷಕರೇ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ, ದ್ರಾವಿಡ ನೆಲದಲ್ಲಿ ಬದಲಾವಣೆಯ ಬಿರುಗಾಳಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ಸ್ನೇಹಿತರೆ, ಪಂಚರಾಜ್ಯಗಳ ಚುನಾವಣೆಯನ್ನು ಮುಗಿತು, ಅದರ ಫಲಿತಾಂಶ ಕೂಡ ಬಂತು. ಕೆಲವೊಂದು ರಾಜ್ಯಗಳ ಫಲಿತಾಂಶಗಳು ಹೇಗಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ನಂಬಲಾಗದಂತಹ ಒಂದು ಫಲಿತಾಂಶ. ತಮಿಳುನಾಡಲ್ಲಿ ವಿಜಯ್ ಅವರು ಆ ಮಟ್ಟದ ಒಂದು ಜಯ ಸಾಧಿಸ್ತಾರೆ ಅನ್ನುವಂಥದ್ದು ಬಹುತೇಕ ಜನಗಳಿಗೆ ಹಾಸ್ಯಾಸ್ಪದವಾಗಿತ್ತು. ಚುನಾವಣೆ ಅಂತ ಹೇಳಿದ್ರೆ ಚಿತ್ರರಂಗ ಅಲ್ಲ, ಅಭಿನಯ ಅಲ್ಲ. ಪರದೆ ಮೇಲೆ ನಿಂತು ಅಭಿನಯ ಮಾಡಿ ಜನರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನದಲ್ಲಿ ವಿಜಯ್ ಅವರು ಯಶಸ್ಸಾಗಿದ್ದಾರೆ. ರಾಜಕೀಯವಾಗಿ ಈ ಯಶಸ್ಸು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅನ್ನುವಂತಹ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಯಾಕೆ ಇಂಥ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ರಾಜಕೀಯ ವಲಯಗಳಲ್ಲಿ ಅಂತ ನೋಡೋದಾದ್ರೆ, NTR, MGR, ಚಿರಂಜೀವಿ, ವಿಜಯಕಾಂತ್, ಪವನ್ ಕಲ್ಯಾಣ್, ಕಮಲಾ ಹಾಸನ್ ಇಂತಹ ದಿಗ್ಗಜ ನಟರು ಕೂಡ ಚುನಾವಣೆಯ ಅಖಾಡಕ್ಕೆ ಧುಮುಕಿದ್ರು, ಪಕ್ಷವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಪಕ್ಷ ಕಟ್ಟದಂತವರು ಇವ್ರು ಯಾರು ಸಹ ಯಶಸ್ಸನ್ನ ಕಾಣಲಿಲ್ಲ. ಇವರೆಲ್ಲರೂ ಕೂಡ ಚಿತ್ರನಟರೇ. ಚಿತ್ರನಟರು ಯಶಸ್ಸನ್ನ ಕಂಡಿರುವಂಥದ್ದು ಬಹಳ ಕಡಿಮೆ. ಈ ಹಿಂದೆ ಎಲ್ಲ ಯಾರೆಲ್ಲ ಚಿತ್ರನಟರು ಪಕ್ಷವನ್ನ ಕಟ್ಟಿ ರಾಜಕೀಯಕ್ಕೆ ಧುಮುಕುವಂತ ಪ್ರಯತ್ನ ಮಾಡಿ ಅಲ್ಲೊಂದು ಅಲೆಯನ್ನ ಎಬ್ಸಕ್ ಹೋಗಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ವಿಜಯ್ಗೂ ಕೂಡ ಅದೇ ಆಗೋದು ಅನ್ನುವಂತಹ ಸಾಕಷ್ಟು ಟೀಕೆಗಳು ತಮಿಳುನಾಡಿನಲ್ಲಿ ಪ್ರಾರಂಭವಾಗಿದ್ದು. ಇದೆಲ್ಲದಕ್ಕೂ ಉತ್ತರವನ್ನ ತಮಿಳಿಗ ವೆಟ್ರಿ ಕಾಳಗಂ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ತಳಪತಿಯವರು ನೀಡಿರುವಂತದ್ದು. ನಾವು ಯಾವತ್ತೂ ಸಹ ಇಂತಹ ಚುನಾವಣೆಗಳನ್ನ ನೋಡಿರಲಿಲ್ಲ. ವಿಜಯ್ ಅವರು ಕೊಟ್ಟಂತಹ ಆ ಒಂದೇ ಒಂದು ಕರೆಗೆ ವಿದೇಶಗಳಿಂದ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ ಮತದಾರರು. இப்பவே அட்வான்ஸா உங்களுடைய டிக்கெட்டை புக் பண்ணி வச்சுக்கோங்க. இது ஒரு தலைமுறைக்கான ஒரு தேர்தல். விஜயனா, இந்த வீடியோ உங்களுக்காக தான். அறக்க பறக்க அப்ரூவல் வாங்கி நைட்டாக டிக்கெட் புக் பண்ணி ஸோ உங்களுக்காக அந்த ஏப்ரல் 23rd ஸோ அந்த டேக்காக நான் வந்துட்டு துபாயிலேருந்து இந்தியா வரேன். யாராவது எலெக்ஷனுக்காக 3 ஃப்ளைட் மாறி 48 ஹவர்ஸ் ட்ராவல் பண்ணி ஜெர்மனிலேருந்து சென்னை வருவாங்களா? நாங்கள் வரோம். எங்கள் விஜய்க்காக, எங்கள் அண்ணாக்காக. விஜய்னா, இந்த வீடியோ உங்களை ரீச் ஆகும் நான் நம்புறேன். இந்தியாவுக்கு என் ஃப்ளைட் டிக்கெட்ஸ் புக் பண்ணிட்டேன். என்னோட ஓட்டு போடுறதுக்காக. எல்லாமே நீங்க சொன்ன ஒரே வார்த்தைக்காக மட்டும்தான். துபாயில இருந்து எங்க அண்ணனுக்காக. ಇಂತಹ ಚುನಾವಣೆ ಬಹುಶಃ ನಾನಂತೂ ಯಾವತ್ತೂ ಕಂಡಿಲ್ಲ. ವಿಜಯ್ ಅವರಿಗೆ ಬಹಳಷ್ಟು ಸವಾಲುಗಳು ಎದುರಾದವು. 2024ರಲ್ಲಿ ಸ್ಥಾಪನೆ ಆದಂತಹ TVK ಪಕ್ಷ 2026ರ ತಮಿಳುನಾಡಿನ ಚುನಾವಣೆಗೆ ಇಳಿಯುತ್ತೆ. ಚುನಾವಣಾ ಅಖಾಡಕ್ಕೆ ಇಳಿದಂತಹ ಸಂದರ್ಭಗಳಲ್ಲಿ ವಿಜಯ್ ಅವರು ಬಹಳಷ್ಟು ಪ್ರಶ್ನೆಗಳನ್ನ ಎದುರಿಸಬೇಕಾಗುತ್ತೆ, ಬಹಳಷ್ಟು ಸಂಕಟಗಳನ್ನ ಎದುರಿಸಬೇಕಾಗುತ್ತೆ. ಪ್ರಚಾರ ಅಂತ ಬಂದಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಸರಿಯಾದ ಜಾಗಗಳನ್ನ ಅವ್ರಿಗೆ ಕೊಡ್ತಾ ಇರಲಿಲ್ಲ. ಇಕ್ಕಟ್ಟಾದ ಪ್ರದೇಶಗಳನ್ನ ಕೊಡ್ತಾ ಇದ್ರು. ಆ ಇಕ್ಕಟ್ಟಿನ ಪ್ರದೇಶದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಸುಮಾರು 40 ಜನ ಸಾವನ್ನಪ್ಪಿರುವಂತಹ ಘಟನೆ ಕೂಡ ತಮಿಳುನಾಡಿನಲ್ಲಾಯ್ತು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಜನನಾಯಕನ್ ಅನ್ನುವಂತಹ ಅವರ ಒಂದು ಸಿನಿಮಾ ರಿಲೀಸ್ಗೆ ಸಜ್ಜಾಗಿತ್ತು. ಆ ಸಿನಿಮಾವನ್ನು ಕೂಡ ತಡೆ ಹಿಡಿಯಲಾಯಿತು. ಈಗ ಆ ಜನನಾಯಕನ್ ಅನ್ನುವಂತಹ ಸಿನಿಮಾ ಮೇ 8ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ಆದ್ರೆ ಈ ಎಲ್ಲದರ ಸವಾಲುಗಳನ್ನು ಮೆಟ್ಟಿ ನಿಂತಹ ವಿಜಯ್ ತಳಪತಿ ಅವರು ಇವತ್ತು ತಮಿಳುನಾಡಿನ EVN ಮಿಷನ್ ಸುಲ್ತಾನನಾಗಿ ಹೊರಹೊಮ್ಮಿದ್ದಾರೆ. ವೀಕ್ಷಕರೇ, ಚುನಾವಣೆಯಲ್ಲಿ ನಿಲ್ಲೋದು ಅಥವಾ ಚುನಾವಣೆಯನ್ನ ಗೆಲ್ಲೋದು ಅಂದುಕೊಂಡಷ್ಟು ಸುಲಭ ಅಲ್ಲ. ನಾವು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ನೋಡೋದಾದ್ರೆ, ಗ್ರಾಮ ಪಂಚಾಯಿತಿಗಳಲ್ಲೇ ನಿಂತು ಬಂಡವಾಳ ಹೂಡಿಕೆಯನ್ನ ಮಾಡಿ ಚುನಾವಣೆಗಳನ್ನ ಸ್ಪರ್ಧಿಸಿ ಗೆದ್ದು ಹೊರಹೊಮ್ಮದು ಇದೆಯಲ್ಲ, ಬಹಳ ಕಷ್ಟಕರವಾದಂತಹ ಸಂಗತಿ. ಅಂಥದ್ರಲ್ಲಿ ಒಂದು ರಾಜ್ಯದಲ್ಲಿ ತನ್ನ ಪಕ್ಷವನ್ನ ಪ್ರಥಮ ಬಾರಿಗೆ ತಗೊಂಬಂದು ಆ ರಾಜ್ಯದಲ್ಲಿ ತನ್ನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಒಂದು ಹೋರಾಟದಲ್ಲಿ ಇವತ್ತು ವಿಜಯ್ ತಳಪತಿಗೆ ಜಯ ಸಿಕ್ಕಿರುವಂಥದ್ದು. ಅದೆಷ್ಟೋ ಜನ ದೀನ ದಲಿತರು, ಬಡವರು, ಹಿಂದುಳಿದ ವರ್ಗದವರು ಇಂತಹ ಬಹುತೇಕ ವ್ಯಕ್ತಿಗಳನ್ನ
ತನ್ನ ಪಕ್ಷದ ಟಿಕೆಟ್ ಅನ್ನ ಕೊಟ್ಟಿದ್ರು. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ, ತನ್ನ ಡ್ರೈವರ್ನ ಮಗನಿಗೆ MLA ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಆ ಒಂದು ವಿಚಾರ ಬಹಳ ಗಮನವನ್ನ ಸೆಳೆದಿತ್ತು. ತಮಿಳುನಾಡು ದ್ರಾವಿಡ ನೆಲ, ಅಲ್ಲಿ ಐತಿಹಾಸಿಕ ಭಾವನೆಗಳಿಗೆ ಜನ ಮನ್ನಣೆಯನ್ನ ಕೊಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ವಿಜಯ್ ಅವರ ಈ ಒಂದು ಜಯ ಯಾವ ದ್ರಾವಿಡನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಅಭಿವೃದ್ಧಿ, ಬುದ್ಧ, ಬಸವ, ಪೆರಿಯಾರ್, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಮುಂದೆ ಇಟ್ಕೊಂಡು ಚುನಾವಣಾ ಅಖಾಡದಲ್ಲಿ ಇಳಿದಂತಹ ವಿಜಯ್ ಅವರಿಗೆ ಇವತ್ತು ತಮಿಳುನಾಡಿನ ಜನ ಕೈ ಹಿಡಿದಿರುವಂತದ್ದು. ಮ್ಯಾಜಿಕ್ ನಂಬರ್ ಸಿಕ್ಕದೆ ಹೋದ್ರೂ ಕೂಡ 108 ಸ್ಥಾನಗಳಲ್ಲಿ ಜಯಬೇರಿಯನ್ನ ಬಾರಿಸೋದ್ರ ಮೂಲಕ TVK ಪಕ್ಷ ಇವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಿರುವಂತದ್ದು. ಇನ್ನು ತಮಿಳುನಾಡು ಹೊರತುಪಡಿಸಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಚುನಾವಣೆ ನಡೆದಿದ್ವು. ಪಶ್ಚಿಮ ಬಂಗಾಳ, ಪುದುಚೇರಿ, ಕೇರಳ, ಅಸ್ಸಾಂ, ಕರ್ನಾಟಕದ ಬಾಗಲಕೋಟೆ, ದಾವಣಗೆರೆಯ ಉಪಚುನಾವಣೆ, ಇದಿಷ್ಟು ಜಾಗದಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಒಂದೇ ನಿಗದಿತ ದಿನಾಂಕದಂದು ಪ್ರಕಟವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರವನ್ನೇ ಏರಿರಲಿಲ್ಲ. ಅಂತಹ ಒಂದು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಬಹುಮತಗಳಿಂದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ವಿಪರ್ಯಾಸ ಅಂತ ಹೇಳಿದ್ರೆ ನೋಡಿ, ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಬಿಜೆಪಿ ಪಕ್ಷವನ್ನ ಯಾಕೆ ವಿರೋಧಿಸ್ತಾರೆ ಕೆಲವು ಜನ, ಯಾಕೆ ಮತವನ್ನ ಕೊಡೋದಿಲ್ಲ ಅನ್ನೋದಕ್ಕೆ ನಿನ್ನೆ ಆದಂತಹ ಆ ಒಂದು ಘಟನೆ ತಾಜಾ ಉದಾಹರಣೆ. ಪಶ್ಚಿಮ ಬಂಗಾಳದಲ್ಲಿ ಏನು ಚುನಾವಣೆಯ ಫಲಿತಾಂಶ ಬಂತು, ಅದರಲ್ಲಿ ಬಿಜೆಪಿ ಬಹುಮತಗಳಿಂದ ಮುನ್ನಡೆಯನ್ನ ಸಾಗಿಸ್ತಾ ಹೋಯಿತು. ಆ ಒಂದು ಗೆಲುವಿನ ಒಂದು ಸನ್ನಿವೇಶದಲ್ಲಿ ಅಲ್ಲಿ ಏನು TMC ಅನ್ನುವಂತಹ ಪಾರ್ಟಿ ಕಚೇರಿಗಳಿಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ಮಾಡುವಂಥದ್ದು, ಚೇರ್ಗಳನ್ನ ಎತ್ತಿ ಒಡೆದಾಕುವಂಥದ್ದು, ಒಂದು ರೀತಿಯಾದಂತಹ ಒಂದು ಕೋಮುಗಲಭೆನೆ ಅಂತಾನೆ ಹೇಳ್ಬೋದು. ಇದು ಯಾವ ರೀತಿಯಾಗಿ ನಿನ್ನೆ ಕಾಣಿಸ್ತು ಅಂತ ಹೇಳಿದ್ರೆ, ಈ ಕಾರಣಕ್ಕೋಸ್ಕರನೇ ಕೆಲವರು ಬಿಜೆಪಿಗೆ ಮತವನ್ನ ನೀಡೋದಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬರೇ ಸಂಘರ್ಷಗಳು, ಕೋಮುಗಲಭೆಗಳು, ಗಲಾಟೆಗಳು, ಈ ತರದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ. ಈ ತರ ವಾತಾವರಣ ಸೃಷ್ಟಿ ಆಗುತ್ತೆ. ಇಲ್ಲಿ ಸಾಮಾನ್ಯ ವರ್ಗದವರು, ಜನಗಳು ನೆಮ್ಮದಿಯಾಗಿ ಬದುಕೋದಿಕ್ ಆಗೋದಿಲ್ಲ. ಹಾಗಾಗಿ ನಮ್ಗೆ ಈ ಒಂದು ಪಕ್ಷ ನಮಗೆ ಬೇಡ ಅನ್ನುವಂತ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ನಾವು ಬಿಜೆಪಿಯನ್ನ ವಿರೋಧಿಸ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಕೂಡ ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಆದಂಥದ್ದು. ಬಟ್ ಏನೇ ಆಗ್ಲಿ, ಅದು ಮತದಾರರ ವೈಯಕ್ತಿಕ ವಿಚಾರಗಳು. ಮತದಾರ ಯಾವ ಸಂದರ್ಭದಲ್ಲಿ ಯಾರಿಗೆ ಒಲಿತಾನೆ, ಯಾರಿಗೆ ಅಧಿಕಾರವನ್ನ ಕೊಡ್ತಾನೆ ಅಥವಾ ಕಿತ್ಕೋತಾನೆ ಅನ್ನೋದು ಅದು ನಾವು ಊಹೆ ಮಾಡೋದಕ್ಕೆ ಆಗೋದಿಲ್ಲ. ನಮ್ದೇನಿದ್ರು ಎಕ್ಸಿಟ್ ಪೋಲ್ಗಳು, ಸಮೀಕ್ಷೆಗಳು, ಇಷ್ಟರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಏನು ಈ ತರ ವಿಚಾರಗಳಿಗೆ ಜನ ಮತವನ್ನ ಕೊಟ್ಟು ಅಧಿಕಾರಕ್ಕೆ ತಗೊಂಬಂದು ಕೂರಿಸ್ತಾರೆ, ಅಲ್ಲಿ ಆಗುವಂತಹ ಅಹಿತಕರ ಘಟನೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅದನ್ನ 5 ವರ್ಷ ಎಲ್ಲರೂ ಸಮಭಾಗತ್ವದಿಂದ ಸ್ವೀಕರಿಸಲೇಬೇಕು. ಅದು ಏನು ಮಾಡಕ್ಕಾಗಲ್ಲ. ಅವ್ರು ಮಾಡಿದ ಕರ್ಮ ಧರ್ಮ ಎಲ್ಲ ಅವ್ರಿಗೆ ರಿಟರ್ನ್ ಆಗ್ತಾ ಇರುತ್ತೆ. ಸೊ ಅನುಭವಿಸ್ಕೊತಾರೆ, ಏನು ಹೇಳಕ್ಕಾಗೋದಿಲ್ಲ. ಈಗ ನಾವು ಇಂಥವ್ರಿಗೆ ಮತ ಹಾಕಿ ಅಥವಾ ಹಾಕ್ಬೇಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಉದಾಹರಣೆಗೆ ನಮ್ಗೆ ದಾವಣಗೆರೆ ಕ್ಷೇತ್ರ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಬಹುದೊಡ್ಡ ಒಂದು ಅವಮಾನ ಆಗಿತ್ತು, ಅಪಮಾನ ಆಗಿತ್ತು. ಆ ರಾಜ್ಯದ ನಾಯಕರು ಹೇಳಿದ್ರು ಕೂಡ ಆ ಒಂದು ಸಮುದಾಯಕ್ಕೆ ಸರ್ಕಾರಗಳು ಒಲವನ್ನ ತೋರಿಸಿರಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಸಲ್ಮಾನರು ಸತತವಾಗಿ ಮತಗಳನ್ನ ಕೊಟ್ಕೊಂಡು ಮುಂದ್ರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ನಮ್ದು ಮೆಜಾರಿಟಿ ಇದೆ, ನಮ್ಮ ಒಂದು ಕೋಮಿನ ಒಬ್ಬ ವ್ಯಕ್ತಿಗೆ ಸೀಟನ್ನ ಕೊಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಸಹ ಅಲ್ಲಿ ಸೀಟನ್ನ ಕೊಟ್ಟಿರ್ಲಿಲ್ಲ. ಅವರು ಏನೋ ಫ್ಯಾಮಿಲಿ ವಿಚಾರದಲ್ಲಿ ಯಾರ ಮನೆಯಲ್ಲಿ ಸಾವಾಗುತ್ತೆ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಡ್ತೀವಿ, ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂತ ಹೇಳಿದ್ರು. ಅಂಬರೀಷ್ ಅಣ್ಣ ಅವ್ರು ತೀರ್ಕೊಂಡಾಗ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಇದು ಯಾವ ಸಿದ್ಧಾಂತ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಆ ದಾವಣಗೆರೆ ಕ್ಷೇತ್ರಕ್ಕೆ ಬಂದು ಸಮರ್ಥನನ್ನ ಸೋಲ್ಸೋದ್ರ ಮುಖಾಂತರ ಕಾಂಗ್ರೆಸ್ಗೆ ಪಾಠವನ್ನ ಕಲಿಸ್ಬೇಕು ಅಂತ ಪಣತೊಟ್ಟಂತಹ ಆ ಮುಖಂಡರು, ಆ ನಾಯಕರು, ಆ ಜನಸಾಗರಕ್ಕೆ, ಆ ಕೋಮಿನ ಜನಗಳಿಗೆ ಸಮರ್ಥನ ಒಂದು ಗೆಲುವು ನಿಜಕ್ಕೂ ಮುಖಭಂಗ ಆಗಿರುವಂಥದ್ದು, ಅವಮಾನ ಆಗಿರುವಂಥದ್ದು. ಮುಸಲ್ಮಾನರು ಸಮರ್ಥನನ್ನ ಸೋಲಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕಾಗಿತ್ತು. ಕಾಂಗ್ರೆಸ್ಗೆ ಒಂದು ತಕ್ಕ ಪಾಠವನ್ನ ಕಲಿಸ್ಬೇಕಾಗಿತ್ತು. ಆದ್ರೆ ಅದಾಗ್ಲಿಲ್ಲ. ಆದ್ರೂ ಕೂಡ ಸಮರ್ಥ 5,000 ಮತಗಳಿಂದ ಗೆದ್ದು ಬಂದಿದ್ದಾರೆ. ಇದು ಒಂದು ಕಡೆ ಸಮರ್ಥನಿಗೆ ಜಯ ಅನ್ನೋದಾದ್ರೆ, ಮುಸಲ್ಮಾನರಿಗೆ ಬಹುದೊಡ್ಡ ಸೋಲು. ಮುಸಲ್ಮಾನರು ಇನ್ನೂ ಎಷ್ಟು ದಿವಸ ಕಾಂಗ್ರೆಸ್ ಅವರ ಗುಲಾಮ್ಗಿರಿಯನ್ನ ಮಾಡಿಕೊಂಡು ಬರೇ ಮತವನ್ನ ಕೊಟ್ಕೊಂಡು ಅವರ ಗುಲಾಮ್ಗಿರಿಯಲ್ಲಿ ಇರ್ತೀರಾ?
ಗೊತ್ತಿಲ್ಲ. ನಿಮ್ಮ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ. ಮತ ದಾನ ಅನ್ನುವಂಥದ್ದು ನಿಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೆ ಬಿಟ್ಟಿರುವಂಥದ್ದು. ನಿಮ್ಮ ಮತವನ್ನ ನೀವು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ಅಧಿಕಾರಕ್ಕೆ ತಂದುಕೊಳ್ಳಿ. ಬಟ್ ಅದರಿಂದ ಆಗುವಂತಹ ಲಾಭ ನಷ್ಟಗಳಿಗೆ ನೀವೇ ಫಲಾನುಭವಿಗಳಾಗಿರ್ತೀರ ಅನ್ನೋದು ಮಾತ್ರ ಮರಿಬೇಡಿ. ಮುಂದೆನೂ ಕೂಡ 2028ರಲ್ಲಿ ಚುನಾವಣೆಗಳಿವೆ. ಆ ಚುನಾವಣೆಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತ ನಾವು ಅಲ್ಲಿವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಬಹುಶಃ ವಾರ ಅಥವಾ 15 ದಿವಸಗಳಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅಥವಾ ಆಗೋದಿಲ್ಲ, ಯಾರೆಲ್ಲ ತಲೆದಂಡುಗಳು ಆಗ್ತವೆ, ಯಾರೆಲ್ಲ ಒಳಗಿರ್ತಾರೆ ಹೊರಗಿರ್ತಾರೆ, ಇವೆಲ್ಲರ ಒಂದು ಕ್ಲಾರಿಟಿ ಅತಿ ಶೀಘ್ರದಲ್ಲೇ ಸಿಗುತ್ತೆ. 2028ರ ಚುನಾವಣೆಗೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಆದ್ರೆ ಕೇರಳದ UDF, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ, ಹಾಗೆ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿ ಕಾಳಗಂ TVK ವಿಜಯ್ ಸಂಸ್ಥಾಪಕ ಅಧ್ಯಕ್ಷನಾಗಿ ಆ ಒಂದು ಪಕ್ಷವನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ, ಏನೆಲ್ಲ ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಆಗ್ತವೆ, ಏನು ತಮಿಳುನಾಡಿನ ಜನಗಳಿಗೆ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಮಾತುಗಳು ವಿಜಯ್ ಅವರು ನಡೆಸ್ಕೋತಾರಾ ಅಥವಾ ತಮಿಳುನಾಡಿನಲ್ಲಿ ಒಂದು ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾರಾ, ಅದು ಯಾವ ರೀತಿಯಾದ ಬದಲಾವಣೆಗಳನ್ನ ಮಾಡ್ತಾರೆ, ಜನ ಅವರಿಂದ ಪಟ್ಟಂತಹ ಅಪೇಕ್ಷೆಗಳು ಏನಿತ್ತು ಅದನ್ನ ಅವರು ನಿಭಾಯಿಸ್ತಾರ ಅನ್ನೋದನ್ನ ನಾವು ಮುಂದಿನ 5 ವರ್ಷಗಳ ಅವರ ಅವಧಿಯಲ್ಲಿ ನೋಡ್ಬೇಕಾಗುತ್ತೆ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಚಿತ್ರರಂಗದಿಂದ ಹೊರಬಂದು ರಾಜಕೀಯ ಪ್ರವೇಶ ಮಾಡಿ ಮೊದಲನೇ ಬಾರಿಗೆ ತಮ್ಮ ರಾಜ್ಯವನ್ನ ಹಿಡಿತದಲ್ಲಿಟ್ಕೋತಾರೆ, ರಾಜಕೀಯದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಬಹಳ ಆಶ್ಚರ್ಯವಾದಂತಹ ಸಂಗತಿ. ಪ್ರಾದೇಶಿಕ ಪಕ್ಷಗಳಿಗೆ ಒಲವನ್ನ ನೀಡ್ತಾ ಬಂದಂತಹ ತಮಿಳುನಾಡು ಇವತ್ತು ಮತ್ತೆ ಒಂದು ಹೊಸ ಪಕ್ಷಕ್ಕೆ ಒಲವನ್ನ ನೀಡಿರುವಂತದ್ದು. ತಮಿಳಿಗ ವೆಟ್ರಿ ಕಾಳಗಂ ಪಕ್ಷ ಅಧಿಕಾರ ಯಾವ ರೀತಿ ಪ್ರಾರಂಭ ಮಾಡುತ್ತೆ, ಅಲ್ಲಿನ ಜನಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಆದ್ರೆ ಈ ಒಂದು ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ನಿಜಕ್ಕೂ ಕೂಡ ಆಶ್ಚರ್ಯ ತಂದಿರುವಂತದ್ದು. ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರವನ್ನೇ ಹಿಡಿಯೋಕೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ಬಿಜೆಪಿ ಇವತ್ತು ಬಹುಮತಗಳಿಂದ ಸರ್ಕಾರವನ್ನ ರಚನೆ ಮಾಡ್ತಿದೆ. ಇದು ನಿಜಕ್ಕೂ ಕೂಡ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲಿ ಚಿತ್ರನಟ ದಳಪತಿ ವಿಜಯ್ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಟ್ಟಿದಂತಹ ಪಕ್ಷ TVK ತಮಿಳುನಾಡು ವೆಟ್ರಿ ಕಾಳಗಂ ಅನ್ನುವಂತಹ ಪಕ್ಷ. ಆ ಒಂದು ಪಕ್ಷ ಕೂಡ ಇವತ್ತು DMK AIDMK ಅನ್ನುವಂತಹ ಭದ್ರಕೋಟೆಯನ್ನೇ ಹೊಡೆದಾಕಿ ತನ್ನ ಪಕ್ಷದ ಶಾಸಕರನ್ನ ಕರ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋಕೆ ಸಜ್ಜಾಗಿರುವಂತದ್ದು. ಇವೆಲ್ಲವೂ ಕೂಡ ಬದಲಾವಣೆಯ ಒಂದು ಸಂಕೇತ. ಆಡಳಿತ ಪಕ್ಷಗಳು ಬದಲಾವಣೆ ಆಗ್ತಾ ಇರಬೇಕು. ಜನಗಳಿಗೆ ಸೇವೆಯನ್ನ ಯಾರು ಮಾಡ್ತಾರೆ, ಅವರ ಸಿದ್ಧಾಂತಗಳಿಗೆ, ಅವರ ಮೂಲಭೂತ ಸೌಕರ್ಯಗಳಿಗೆ, ಅವರ ಕಷ್ಟಗಳಿಗೆ, ಅವರ ಎಲ್ಲ ಒಂದು ವಿಚಾರಗಳಿಗೆ ಯಾವ ಸರ್ಕಾರ ಸ್ಪಂದಿಸ್ತದೆ ಅಂತಹ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತವನ್ನ ಮಾಡಬೇಕು ಅನ್ನುವಂತಹ ಬದಲಾವಣೆ ಬಯಸಿದಂತಹ ಮತದಾರರಿಗೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಒಂದು ರಿಸಲ್ಟ್ ಸಿಕ್ಕಿರುವಂತದ್ದು. ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ, ತಮಿಳುನಾಡಿನಲ್ಲಿ TVK ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ದಳಪತಿ ಯಾವ ರೀತಿಯಾದಂತಹ ಒಂದು ರಾಜಕಾರಣವನ್ನ ಮಾಡ್ತಾರೆ ಅನ್ನೋದನ್ನ ಎಲ್ಲವೂ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಇಂಥ ವಿಶೇಷವಾದಂತಹ 10 ಹಲವಾರು ಸಂಚಿಕೆಗಳನ್ನ ಮಾಡ್ತಾ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಮಸ್ಕಾರ.